ರಾಮನ ಬಂದ ಬೇಟೆಗೆ ಹೊರಡಬೇಕು, ನಿನ್ನೂ ಕರ್ಕೊಂಡು ಹೋಗ್ತೀನಿ ಅಂತಂದಂತೆ ದಶರಥ ಮಹಾರಾಜ. ನನ್ನ ಜೊತೆ ಬರ್ತೀಯಾ ಅಂತ. ಪಾಪ ಆಸೆ, ತುಂಬ ದಿನ ಮೇಲೆ ಮಗುವಾಗಿದೆ, ಆ ಮಗುಗೆಲ್ಲ ಕಲಿಸ್ಕೊಡ್ಬೇಕು. ಬೇಟೆಗೆ ಹೋಗ್ತಾನೆ. ಆ ಬೇಟೆ ಅಂದ್ರೇನು, ಹೇಗೆ ಆಡಬೇಕು, ಹೇಗೆ ಅಲ್ಲಿ ಪ್ರಾಣಿಗಳನ್ನ ಇದು ಮಾಡಬೇಕು, ಎಂತೆಂಥ ಪ್ರಾಣಿಗಳು ಇರ್ತವೆ, ಅದಕ್ಕೆ ಹೆದರಬಾರ್ದು, ಹೇಗೆ ಉಪಾಯದಿಂದ ಅದನ್ನು ಬೇಟೆ ಆಡಬೇಕು ಎಲ್ಲ ರಾಮಂಗೆ ಹೇಳ್ಕೊಡ್ಬೇಕು ಅಂತ ಪಾಪ ಆಸೆ. ತಂದೆ ಯಾವುದು ಓದಿರ್ತಾನೋ ಅದನ್ನು ಮಗಂಗೆ ಓದಿಸ್ಬೇಕು ಅಂತ ಒಂದು ಆಸೆ ಇರುತ್ತೆ. ಆದರೆ ಇಲ್ಲೊಂದು ಇರುತ್ತಲ್ಲ ಬರಹ ಅಂತ, ಅದು ಕಣ್ಣಿಗೆ ಕಾಣಲ್ಲ. ಯಾವ ಮಾಡರ್ನ್ ಟೆಕ್ನಾಲಜಿನೂ ಹೇಳೋಕ್ಕಾಗಲ್ಲ. ಅದು ಅನುಭವಿಸ್ತಾ ಇದ್ದರೆ ಗೊತ್ತಾಗುತ್ತೆ. ಬಾಯಿನಲ್ಲಿ ಮಾತ್ರ ನನ್ನ ಹಣೆ ಬರ ಅಂತ ಇರ್ತೀವಿ. ಅದನ್ನು ತೋರಿಸೋ ಅಂಥದ್ದು ಯಾವುದಾದ್ರು ಡಿಸ್ಕ್ ಕಂಡುಹಿಡ್ದಿದ್ದೀರಾ ಅಂದರೆ ಯಾವುದೂ ಇಲ್ಲ. ಆ ಪಾದಾಭರಣ ಇಟ್ಟಿದ್ದೇನೆ ತೊಗೊಂಬ ಅಂದ. ಸೇವಕಂಗೆ ಹೇಳಲಿಲ್ಲ, ರಾಮಂಗೆ ಹೇಳ್ದ. ಏನು ಮಾಡ್ತಾನೆ ಮಗ ನೋಡೋಣ ಅಂತ. ಎಲ್ಲ ಟೆಸ್ಟು ಹಿಂದೇನೂ ಇದೆ, ಈಗಲೂ ಇದೆ, ಮುಂದೂ ಇದೆ, ತ್ರಿಕಾಲವೂ ಇದೆ. ಆಯಿತು ಅಂದ. ನಗನಗ್ತಾ ಹೋಗ್ತಾ ಇದ್ದಾನೆ. ತಲೆ ಮೇಲೆ ಇಟ್ಕೊಂಡು ಬಂದ ರಾಮ. ಆಶ್ಚರ್ಯಪಟ್ಟ ದಶರಥ ಮಹಾರಾಜ. ಅಲ್ಲ, ಪಾದಾಭರಣ ತೊಗೊಂಬಂದರೆ ತಲೆ ಮೇಲೆ ಇಟ್ಕೊಂಡು ತರ್ತಾ ಇದ್ದಾನಲ್ಲಪ್ಪ ಇವನು, ಎಂಥ ಮಗ ಇವನು ಇಲ್ಲೇ. ನಮ್ಮಂಥವ್ರಾಗಿದ್ದರೆ ಏನು ಗತಿ ಅಲ್ಲೇ.